ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪ್ಪ ಚೌಹಾಣ್. ಕೆಲವು UGC ನೆಟ್ ಮತ್ತು ಕೆಸೆಟ್ ಪ್ರಿಪೇರ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ನನ್ನ ಕಡೆ ಬಂದು ಕ್ವಶನ್ ಅನ್ನು ಕೇಳಿದ್ರು. ಏನಂತ ಅಂದ್ರೆ, ಸರ್ ನಮ್ಗೆ ಲಿಟ್ರೇಚರ್ ಏನೋ ಅರ್ಥ ಆಗ್ತಿದೆ, ಬಟ್ ಪೇಪರ್ ಒನ್ ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ನಾನು ಅವರಿಗೆ ಏನ್ ಸಜೆಸ್ಟ್ ಮಾಡಿದೆ, ಯಾವ ರೀತಿ ನೀವು ಪೇಪರ್ ಒನ್ ಅನ್ನ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ನೀವು ಮೋರ್ ದೆನ್ 30 ಕ್ವಶನ್ಸ್ ರೈಟ್ ಆಗಬೇಕು. ಔಟ್ ಆಫ್ 50 ಯು ಹ್ಯಾವ್ ಟು ಸ್ಕೋರ್ 30 ಕ್ವಶನ್ಸ್, 30 ಕ್ವಶನ್ಸ್ ರೈಟ್ ಆಗ್ಬೇಕು ನಿಮ್ಗೆ. ಅಂದಾಗ ಮಾತ್ರ ನಿಮಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು UGC ನೆಟ್ ಅನ್ನ ಅಥವಾ ಕೆಸೆಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾದ್ರೆ ಯಾವ ರೀತಿ UGC ನೆಟ್ ನ ಪೇಪರ್ ಒನ್ ಅನ್ನ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ಸೊ ಸ್ಟ್ರಾಟಜಿ ಇಸ್ ಸಿಂಪಲ್. ಫಸ್ಟ್ ಥಿಂಗ್ ಈಸ್ ಒಂದೇ ಫಸ್ಟ್ ಥಿಂಗ್ ಈಸ್ ಏನ್ ಮಾಡೋದು ಅಂತಂದ್ರೆ, KVS ಮದಾನ್ ಅಂತ ಹೇಳಿ ಒಂದು ಬುಕ್ ಬರ್ತದೆ ಪೇಪರ್ ಒನ್ಗೆ. KVS ಮದಾನ್, ಇದು ಪೇಪರ್ ಒನ್ಗೆ UGC ನೆಟ್ ಪೇಪರ್ ಒನ್ಗೆ ಅಂತ ಹೇಳಿ ಈ ಬುಕ್ ಬರ್ತದೆ. ಈ ಬುಕ್ ಇಂಗ್ಲಿಷ್ ನಲ್ಲಿ ಇರುವಂತದ್ದು. ಈ ಬುಕ್ ಅನ್ನ ತೆಗೆದುಕೊಂಡು ನೀವು ಏನ್ ಮಾಡಬೇಕು, ಆ ಇದನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇದರಲ್ಲಿ 10 ಚಾಪ್ಟರ್ಸ್ಗಳಿದ್ದಾವೆ. ಏನು 10 ಚಾಪ್ಟರ್ಸ್ಗಳಿದ್ದಾವೆ. ಸೊ ಈ ಚಾಪ್ಟರ್ಗಳನ್ನ ನೀವು ಓದಿದಾಗ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಇಂಗ್ಲಿಷ್ ನಾಲೆಜ್ ಇರುತ್ತೆ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಬುಕ್ ವೆರಿ ವೆಲ್. ಬಟ್ ಕೆಲವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬುಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು, ಹಾಗಾದ್ರೆ ಏನ್ ಮಾಡೋದು? if the person is not able to understand the every sentences in that book ಅಂತ ಹೇಳಿದ್ರೆ, ನೀವು ಏನ್ ಮಾಡ್ಬೇಕಂದ್ರೆ, ಒಂದು ಯೂಟ್ಯೂಬ್ ಅಲ್ಲಿ ಹೋಗಿ ಅಲ್ಲಿ ಒಂದು ಟಾಪಿಕ್ ಮೇಲೆ ಯು ಸರ್ಚ್ ದ ಟಾಪಿಕ್. ಇಫ್ ಯು ಆರ್ ರೀಡಿಂಗ್ ಟೀಚಿಂಗ್ ಆಪ್ಟಿಟ್ಯೂಡ್, ಸೊ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ ಓದ್ತಾ ಇದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತೇಳಿ ಟೈಪ್ ಮಾಡಿ, ಅಲ್ಲಿ ಕೆಲವು ಲೆಸನ್ಸ್ ಗಳು ಬರ್ತವೆ. ಅದನ್ನ ನೋಡಿ, ಸೊ ನೋಡಿದ ನಂತರ ನೀವು ಬುಕ್ ಅನ್ನ ಚಾಪ್ಟರ್ ಅನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಥಿಂಗ್. ಒನ್ ಇಸ್ ಯು ಹ್ಯಾವ್ ಟು ಬೈ ದಿಸ್ ಬುಕ್ KVS ಮದಾನ್, ದೆನ್ ವಾಚ್ ದಿ ಯೂಟ್ಯೂಬ್ ವಿಡಿಯೋಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ಸೆಪ್ಟ್. ನಿಮ್ಗೆ ಆ ಕನ್ಸೆಪ್ಟ್ ಅರ್ಥ ಆಗದೇ ಇದ್ರೆ ಯು ಹ್ಯಾವ್ ಟು ವಾಚ್ ದಿ ಯೂಟ್ಯೂಬ್ ವಿಡಿಯೋಸ್. ಓಕೆ, ಯೂಟ್ಯೂಬ್ ವಿಡಿಯೋಸ್ ನೋಡಿದ ನಂತರ ನೀವು ಆ ಚಾಪ್ಟರ್ ನ ಓದಿದ್ರೆ ನಿಮ್ಗೆ ಅರ್ಥ ಆಗುವಂತದ್ದು. ಓಕೆ, ದಿಸ್ ಇಸ್ ದಿ ಸ್ಟ್ರಾಟಜಿ. ಮೂರನೇ ವಿಷಯ ಏನು ಅಂತಂದ್ರೆ, ಯು ಹ್ಯಾವ್ ಟು ಡೂ ಕ್ವಶನ್ ಪೇಪರ್. ಸೊ ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬಹಳ ಇದಾವೆ. ನೀವು ಎನ್ ಟಿ ಎ ನೆಟ್ ನ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ಸಿಗ್ತವೆ. ಅದೇ ರೀತಿ ನಿಮಗೆ ಕೀ ಆನ್ಸರ್ಸ್ ಗಳು ಕೂಡ ಸಿಗ್ತವೆ. ಯು ಜಸ್ಟ್ ಆಫ್ಟರ್ ರೀಡಿಂಗ್ ದಿಸ್ ಬುಕ್ KVS ಮದಾನ್, ನೀವೇನ್ ಮಾಡಿ ಕ್ವಶನ್ಸ್ ಗಳನ್ನ ಮಾಡ್ಕೋತಾ ನೀವು ನಿಮ್ಮ ಕನ್ಸೆಪ್ಟ್ ಗಳನ್ನು ಕ್ಲಿಯರ್ ಮಾಡುವಂತ ಕೆಲಸ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ದಿ ಸ್ಟ್ರಾಟಜಿ ದಟ್ ಯು ಹ್ಯಾವ್ ಟು ಯೂಸ್. ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಗದೆ ಇದ್ರೆ, ಸೊ ನಾನು ಮಾಡುವಂತ ಕ್ಲಾಸಸ್ ಗಳನ್ನ ನೋಡಿ, ತದನಂತರ KVS ಮದಾನ್ ಬುಕ್ ನ ಓದಿ. ಸೊ ನಾನು ಏನ್ ಮಾಡ್ತಾ ಇದ್ದೇನೆ, ಯಾಕೆ ಈ ಲೆಸನ್ ಅನ್ನ, ಸೊ ಯಾಕೆ ನನ್ನ ಈ UGC ನೆಟ್ ಪೇಪರ್ ಒನ್ ಸೀರೀಸ್ ಅನ್ನ, ವಿಡಿಯೋ ಸೀರೀಸ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ, ನಾನು KVS ಮದಾನ್ ಬುಕ್ ಅಲ್ಲಿರುವಂತಹ ಕನ್ಸೆಪ್ಟ್ ಗಳನ್ನ ಇಲ್ಲಿ ನಾನು ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದ್ದೇನೆ. ಏನು, KVS ಮದಾನ್ ಬುಕ್ ಅಲ್ಲಿರುವಂತಹ ಕನ್ಸೆಪ್ಟ್ ಗಳನ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇರುವ ಕಾರಣ, ನೀವು ಈ ವಿಡಿಯೋಗಳನ್ನ ನೋಡಿ ಆ ಬುಕ್ ಅನ್ನ ಓದಿದ್ರೆ that will be very better. You will be having better understanding of the concepts for paper 1 in UGC net. ಹಾಗಾಗಿ ನಾನು ಒಂದು ವಿಡಿಯೋ ಸೀರೀಸ್ ಅನ್ನ ಮಾಡ್ತಾ ಇದ್ದೇನೆ ಪೇಪರ್ ಒನ್ ಮೇಲೆ. ರೆಗ್ಯುಲರ್ಲಿ ನಾನು ವಿಡಿಯೋ ಸೀರೀಸ್ ಅಲ್ಲಿ ನಾವು ಏನ್ ಮಾಡ್ತಾ ಇರ್ತೀವಿ, ಆ ವಿಡಿಯೋಸ್ಗಳನ್ನ ರಿಲೀಸ್ ಮಾಡ್ತಾ ಇರ್ತೀವಿ. ನೀವು ಓದ್ಕೊಂತ ಹಾಗೆ ವಿಡಿಯೋಗಳನ್ನ ನೋಡ್ಕೊಂತ ಹೋದ್ರೆ ನೀವು UGC ನೆಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ, ಮೋರ್ ದೆನ್ 30 ಕ್ವಶನ್ಸ್ ಗಳನ್ನ ನೀವು ರೈಟ್ ಮಾಡಬಹುದು. ಇಲ್ಲಿ 30 ಕ್ವಶನ್ಸ್ ರೈಟ್ ಆದ್ರೆ ಎಷ್ಟು, 60 ಮಾರ್ಕ್ಸ್ ಆಯ್ತು. ಓಕೆ, ಪೇಪರ್ ಒನ್ ಅಲ್ಲಿ ನೀವು ಅಟ್ಲೀಸ್ಟ್ 55 ಮಾಡಿದ್ರೆ ಆಗುತ್ತೆ ಹೌದಾ. ಇಲ್ಲಿ 55 ಕ್ವಶನ್ಸ್ ರೈಟ್ ಆದ್ರೆ ಎಷ್ಟಾಯ್ತು, ಇಲ್ಲಿ 110 ಆಯ್ತು, 60 170 ಆಯ್ತು. 170ಗೆ ನೀವು UGC ನೆಟ್ ಅನ್ನ ಕ್ಲಿಯರ್ ಮಾಡಬಹುದು. ಓಕೆ, ಅಗೇನ್ ಇಟ್ ಡಿಪೆಂಡ್ಸ್. If the paper is easy, ಇದು ಮೇಲೆ ಹೋಗ್ಬೋದು. If the paper is very difficult, ಅದು ಕಡಿಮೆನೇ ಹೋಗ್ಬೋದು. I'm just assuming that
this will be the marks, the cut off marks, right? So again ಎಲ್ರಿಗೂ ಟಫ್ ಇದ್ದಾಗ ಎಲ್ರಿಗೂ ಟಫ್ ಇರ್ತದೆ, ಈಸಿ ಇದ್ದಾಗ ಎಲ್ರಿಗೂ ಈಸಿ ಇರ್ತದೆ. ದಟ್ ಇಸ್ ದ ಥಿಂಗ್.